ವಿಪಕ್ಷ ನಾಯಕರು ಹೇಳ್ತಾರೆ ಅವಕಾಶ ಸಿಕ್ಕರು ಹೋಗ್ಲೇಬೇಕಲ್ಲ ಚುನಾವಣೆ. ಸರ್ಕಾರ ಬಿದ್ದೋದ್ರೆ ಚುನಾವಣೆ ಹೋಗ್ಲೇಬೇಕಲ್ಲ ಎಲ್ಲರೂ ರಾಜಕೀಯ ಪಕ್ಷಗಳು. ಅವರು ರೆಡಿಯಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಮೈತ್ರಿ ಪಕ್ಷವಾಗಿ ತಾವು ಅದಕ್ಕೆ ಸಂಬಂಧ ನಾವು ರೆಡಿಯಾಗಲೇಬೇಕಲ್ಲ. ನಮ್ಮ ಜವಾಬ್ದಾರಿ. ಎಲ್ಲ ಪಕ್ಷಗಳು ಚುನಾವಣೆಯ ಒಂದು ವಾತಾವರಣ ಬಂದ ರೆಡಿ ಆಗಲೇಬೇಕು. ಇಲ್ಲ, ನಾನು ಮಧ್ಯಂತರ ಚುನಾವಣೆಯ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಸರ್ಕಾರಕ್ಕೆ 136 ಸೀಟ್ ಜನ ಕೊಟ್ಟಿದ್ದಾರೆ. ಸಂಪೂರ್ಣ ಅವಧಿ ಮುಗಿಸ್ಕೊಳ್ತಕ್ಕಂಥದ್ದಕ್ಕೆ ಅವರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿ ಕೆಲಸ ಮಾಡಲಿಕ್ಕೆ ಪ್ರತಿನಿತ್ಯ ಯಾವುದೋ ಒಂದು ಸರ್ವೆ ರಿಪೋರ್ಟ್ ನೋಡಿದೆ, ಯಾರೋ ರಿಟೈರ್ಡ್ IAS ಆಫೀಸರೇನೋ ಕೊಟ್ಟಿದ್ದಾರೆ. 137 138 ಭರವಸೆ ಕೊಟ್ಟಿದ್ದರು. ಅದರಲ್ಲಿ 7 ಭರವಸೆನೂ ಈಡೇರಿಲ್ಲ ಅಂತ ಹೇಳಿ ಇವತ್ತು ಒಂದು ವರದಿ ನೀವೇ ಮಾಡಿದ್ದೀರಿ. ಅದರಿಂದ ಇಲ್ಲಿ ಪ್ರಶ್ನೆ ಬರೀ ಘೋಷಣೆಗೆ ಸೀಮಿತ ಆಗಿದೆ. ಜನಗಳ ಹಲವಾರು ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನು ಪರಿಹಾರ ತರ್ತಕ್ಕಂಥ ನಿಟ್ಟಲ್ಲಿ ಕೆಲಸ ಮಾಡಬೇಕು ಅಂತ ಇಲ್ಲ. ಯಾವುದೋ ಮನೆಯವರು ಮನೆ ಮುಂದ್ಗಡೆ ಕಸ ಎಸೆದ್ರು ಅಂತ ಹೇಳಿ ಮತ್ತೆ ಬೀದಿಲಿರ್ತಕ್ಕಂಥ ಎಲ್ಲ ಕಸ ತುಂಬಿಸ್ಕೊಂಡು ಆ ಮನೆಗಳ ಮುಂದೆ ಹಾಕಿದ್ರೆ ಅರ್ಥ ಇದೆ. ಅದರಿಂದ ಏನು ಸಾಧನೆ ಮಾಡ್ಕೊಂಡಿದ್ದೀನಿ ಸರ್. ಇಲ್ಲಿ ಸರ್ಕಾರ ಸರಿಯಾದ ರೀತಿಯಲ್ಲಿ ಕಸ ವಿಲೇವಾರಿಯ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಇಲ್ಲಿಯವರೆಗೆ ವೈಜ್ಞಾನಿಕವಾಗಿ ತೀರ್ಮಾನಗಳನ್ನು ಮಾಡಿದೆ. ಈಗ ಲಾರಿಗಳ ಮುಖಾಂತರ ಇಡೀ ಆ ಒಂದು ಏರಿಯಾದಲ್ಲಿರ್ತಕ್ಕಂಥ ಕಸ ತುಂಬಿಕೊಂಡು ಒಂದೊಂದು ಮನೆಯಿಂದ ಈ ಲಾರಿಗಟ್ಟಲೆ ತಗೊಂಡೋಗಿ ಹೊರಗಡೆ ಹಾಕ್ತಾರೆ ಕಸನ. ಇವತ್ತು ಎಲ್ಲೆಲ್ಲೋ ತುಂಬಿರ್ತಕ್ಕಂಥದ್ದೆಲ್ಲ ಅವ್ರಿಗೆ ಏನಾಗಿದೆ, ಕಸವನ್ನು ವಿಲೇವಾರಿ ಮಾಡ್ತಕ್ಕಂಥ ಬಹುಶಃ ಜಾಗ ಇಲ್ಲದೆ ಆ ಮನೆಗಳ ಮುಂದೆ ಹಾಕಿದ್ರೆ ಆ ಮನೆಯವರು ಎಲ್ಲಾದ್ರೂ ತಗೊಂಡೋಗಿ ಎಲ್ಲಾದರೂ ಹಾಕ್ಬೋದು ಅಂತ ಹೇಳಿ ಹೊಸ ವಿನೂತನವಾದಂಥ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀರಿ ಅನ್ನೋಂಥ ನನ್ನ ಅಭಿಪ್ರಾಯ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನವೆಂಬರ್ ಕ್ರಾಂತಿ ವಿಚಾರವನ್ನು ಮೈತ್ರಿ ಪಕ್ಷಗಳು ಹೇಗೆ ನೋಡ್ತೀವಿ? ನಾನು ಈ ಸರ್ಕಾರದ ಅವಧಿ ಇನ್ನೂ 3 ವರ್ಷ ಇರ್ತಕ್ಕಂಥದ್ದು ಇದೆ. 2.5 ವರ್ಷ ಅವರು ಸರ್ಕಾರ ನಡೆಸ್ತಕ್ಕಂಥ ವಿಷಯದಲ್ಲಿ ಅವರುಗಳೇ ಪ್ರತಿನಿತ್ಯ ಒಂದು ಮೆಲುಪಾಟಿಗೆ ಇದಾಗಿದೆ. ವಿರೋಧ ಪಕ್ಷಗಳು ನಾವು ಮಾತಾಡಬೇಕಂತ ಅವಶ್ಯಕತೆನೇ ಇಲ್ಲ. ಅಲ್ಲಿರ್ತಕ್ಕಂಥ ಮಂತ್ರಿಗಳು ಹಲವಾರು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವರು ಅವರವರೇ ಮಾತನಾಡಬೇಕಾದ್ರೆ ನಾವು ಯಾವ ದೃಷ್ಟಿಗೆ ನೋಡೋದು, ಅದರ ಅವಶ್ಯಕತೆ ಇಲ್ಲ. ಆ ದೃಷ್ಟಿ ಅವ್ರ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಮಂತ್ರಿಗಳೇ ದೊಡ್ಡ ಮಟ್ಟದಲ್ಲಿ ನೋಡ್ತಾ ಇರೋದ್ರಿಂದ ನಮಗೇನಲ್ಲೇನು ಕೆಲಸ ಇಲ್ಲ ಸರ್. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಿನ್ನೆಗೆ ಅಂತ್ಯ ಆಗಿದೆ ಸರ್. ಮನೆಗೆ ಹೋಗಿ ಮಾಡ್ತಾ ಇದ್ರು. ಏನು ಸಾಧನೆ ಮಾಡ್ತಾರೆ, ಅದರಿಂದ ಏನು ಸಾಧನೆ ಮಾಡ್ತಾರೆ, ಎಷ್ಟರ ಮಟ್ಟಿಗೆ ಆ ಒಂದು ಸಮೀಕ್ಷೆಯನ್ನು ನಡೆಸಿದ್ದಾರೆ, ಎಷ್ಟರ ಮಟ್ಟಿಗೆ ಜನತೆ ಆ ಸಮೀಕ್ಷೆಗೆ ಸ್ಪಂದಿಸಿದ್ದಾರೆ. ಇಲ್ಲಿ ಇರ್ತಕ್ಕಂಥದ್ದು ಸರ್ಕಾರದ ಕಾರ್ಯಕ್ರಮ. ಇವತ್ತು ಯಾವ ಬಡತನದಲ್ಲಿದ್ದಾರೆ, ಜಾತಿ ಪ್ರಶ್ನೆ ಇಲ್ಲ. ಇಲ್ಲಿ ಎಲ್ಲ ಜಾತಿನಲ್ಲೂ ಬಡವರಿದ್ದಾರೆ, ಎಲ್ಲ ಜಾತಿನಲ್ಲೂ ಅವಿದ್ಯಾವಂತರಿದ್ದಾರೆ. ಮೊದಲು ಶಿಕ್ಷಣದ ಒಂದು ಕೆಲಸವನ್ನು ನಿರ್ವಹಣೆ ಮಾಡಬೇಕು. ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, 63,000 ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿ. ನಿಮ್ಮ ಬೆಂಗಳೂರು ಯೂನಿವರ್ಸಿಟಿನಲ್ಲಿ 140-150 ಸ್ಯಾಂಕ್ಷನ್ ಪೋಸ್ಟ್ ಇದೆ. 6 ಜನ 7 ಜನ ಪ್ರಾಧ್ಯಾಪಕರನ್ನು ಇಟ್ಕೊಂಡಿದ್ದಾರಂತೆ. ಇಂಥ ಒಂದು ಸರ್ಕಾರ ಯಾವ ಸಮೀಕ್ಷೆ ಮಾಡಿ ಏನು ಸಾಧನೆ ಮಾಡಿ ಜನಗಳ ಬದುಕನ್ನು ಕಟ್ಕೊಡ್ತಾರೆ? ಇದು ಇರ್ತಕ್ಕಂಥ ಪ್ರಶ್ನೆ. ಸರ್ಕಾರದಲ್ಲಿ ಹಲವಾರು ಲೋಪದೋಷಗಳನ್ನ ಇಟ್ಕೊಂಡು ಈ ಸಮೀಕ್ಷೆಗೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ಕೊಂಡದು ಸಿದ್ದರಾಮಯ್ಯರ ಸಮೀಕ್ಷೆ. ಅದು ನನ್ನ ಅಭಿಪ್ರಾಯದಲ್ಲಿ ಅವರ ಒಂದು ಕೆಲವು ಇಡನ್ ಅಜೆಂಡಾಗಳಿಗೆ ಮಾಡ್ಕೊಂಡಿರ್ತಕ್ಕಂಥ ಸಮೀಕ್ಷೆ. ಅದು ನಾಡಿನ ಜನತೆಯ ಉದ್ಧಾರಕ್ಕೆ ಮಾಡಿರ್ತಕ್ಕಂಥ ಸಮೀಕ್ಷೆ ಅಲ್ಲ. ಸರ್, ಟನಲ್ ಬಗ್ಗೆ ಜಟಾಪಟಿ ನೋಡೋಣ. ಈಗ ಎಷ್ಟರ ಮಟ್ಟಿಗೆ ಟನಲ್ ಕೆಲಸ ಪ್ರಾರಂಭ ಮಾಡ್ತಾರೆ, ಎಷ್ಟರ ಮಟ್ಟಿಗೆ ಆ ಟನಲ್ ಬಗ್ಗೆ ನುರಿತ ತಂತ್ರಜ್ಞರಿದ್ದಾರೆ, ಅವರಿಂದ ಏನು ಮಾಹಿತಿ ತಗೊಂಡು ಯಾವ ರೀತಿ ಕೆಲಸ ಪ್ರಾರಂಭ ಆಗುತ್ತೆ ನೋಡೋಣ. ನಾನು ಹೇಳ್ತಕ್ಕಂಥದ್ದು ಅದರಲ್ಲೂ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಪ್ರತಿನಿತ್ಯ ಜನತೆಯ ಸಮಸ್ಯೆ ಏನಿದೆ, ಸಮಸ್ಯೆಗಳು ಬಗೆಹರಿಬೇಕು ಅವರಿಗೆ ಜನತೆಗೆ. ಇಲ್ಲಿ ಟನಲ್ ರೋಡ್ ಮಾಡ್ತಿರೋ,
ಇಲ್ಲ ಇದು ಎಲಿವೇಟೆಡ್ ರೋಡ್ ಮಾಡ್ತಿರೋ ಮತ್ತಿನ್ನೇನು ಮಾಡ್ತಿರೋ ಅದು ನಿಮಗೆ ಸೇರಿದಂಥದ್ದು. ಆದರೆ ಜನಗಳು ಜನಪ್ರತಿನಿಧಿಗಳನ್ನು ಸರ್ಕಾರದ ಇವತ್ತು ನಮ್ಮ ವೈಫಲ್ಯಗಳನ್ನು ಇವತ್ತು ಏನು ಅತ್ಯಂತ ಆಕ್ರೋಶದಲ್ಲಿ ಮಾತನಾಡ್ತಾರೆ, ಅದಕ್ಕೆ ಪರಿಹಾರ ಏನು ಅನ್ನೋದು ಮಾಡ್ಕೊಳ್ಳಿ. ನನಗೆ ಟನಲ್ ರೋಡೋ ಇಲ್ಲ ಎಲಿವೇಟೆಡ್ ರೋಡೋ ಯಾವುದು ಬೇಕಾದರೂ ಕೆಲಸ ಮಾಡಿ, ಬಟ್ ಜನಗಳ ಪ್ರತಿನಿತ್ಯದ ಬದುಕಿನ ಜೊತೆ ಚೆಲ್ಲಾಟ ಆಡಬೇಡಿ. ವೈಫಲ್ಯಗಳ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಬರುವ ಮುಂದುವರೆಸಲು ಬೇಕಾದಷ್ಟು ವಿಷಯ ಇದೆ. ಹಲವಾರು ಜನ 70 ವರ್ಷ 80 ವರ್ಷದವರು ಏನೋ ಒಂದು ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಆಸ್ತಿಗಳಿದೆ. ಯಾವ ರೀತಿ ರೋಡ್ಗಳನ್ನು ಬಿಟ್ಟು ತೋರ್ತಕ್ಕಂಥದ್ದು ಈ ಕೆಲಸಗಳು ಬೇಕಾದಷ್ಟು ನಡೀತಾ ಇದೆ. ಸಹಮತ ಇದೆ ಸರ್. ವಿಪಕ್ಷ ನಾಯಕರು ಹೇಳ್ತಾರೆ ಅವಕಾಶ ಸಿಕ್ಕರು ಹೋಗ್ಲೇಬೇಕಲ್ಲ ಚುನಾವಣೆ. ಸರ್ಕಾರ ಬಿದ್ದೋದ್ರೆ ಚುನಾವಣೆ ಹೋಗ್ಲೇಬೇಕಲ್ಲ ಎಲ್ಲರೂ ರಾಜಕೀಯ ಪಕ್ಷಗಳು. ಅಲ್ಲ, ಅವರು ರೆಡಿಯಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಮೈತ್ರಿ ಪಕ್ಷವಾಗಿ ತಾವು ಅದಕ್ಕೆ ಸಂಬಂಧ ನಾವು ರೆಡಿಯಾಗಲೇಬೇಕಲ್ಲ. ನಮ್ಮ ಜವಾಬ್ದಾರಿ. ಎಲ್ಲ ಪಕ್ಷಗಳು ಚುನಾವಣೆಯ ಒಂದು ವಾತಾವರಣ ಬಂದ ರೆಡಿ ಆಗಲೇಬೇಕು. ಇಲ್ಲ, ನಾನು ಮಧ್ಯಂತರ ಚುನಾವಣೆಯ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಸರ್ಕಾರಕ್ಕೆ 136 ಸೀಟ್ ಜನ ಕೊಟ್ಟಿದ್ದಾರೆ. ಸಂಪೂರ್ಣ ಅವಧಿ ಮುಗಿಸ್ಕೊಳ್ತಕ್ಕಂಥದ್ದಕ್ಕೆ ಅವರಲ್ಲಿರ್ತಕ್ಕಂಥ ಸಮಯಗಳನ್ನು ಬಗ್ಗೆ ಕೆಲಸ ಮಾಡಲಿಕ್ಕೆ ಪ್ರತಿನಿತ್ಯ ಯಾವುದೋ ಒಂದು ಸರ್ವೆ ರಿಪೋರ್ಟ್ ನೋಡಿದೆ, ಯಾರೋ ರಿಟೈರ್ಡ್ AS ಆಫೀಸರೇನೋ ಕೊಟ್ಟಿದ್ದಾರೆ. 137 138 ಭರವಸೆ ಕೊಟ್ಟಿದ್ದರು. ಅದರಲ್ಲಿ 7 ಭರವಸೆನೂ ಈಡೇರಿಲ್ಲ ಅಂತ ಹೇಳಿ ಇವತ್ತು ಒಂದು ವರದಿ ನೀವೇ ಮಾಡಿದ್ದೀರಿ. ಅದರಿಂದ ಇಲ್ಲಿ ಪ್ರಶ್ನೆ ಬರೀ ಘೋಷಣೆಗೆ ಸೀಮಿತ ಆಗಿದೆ. ಜನಗಳ ಹಲವಾರು ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನು ಪರಿಹಾರ ತರ್ತಕ್ಕಂಥ ನಿಟ್ಟಲ್ಲಿ ಕೆಲಸ ಮಾಡ್ರಪ್ಪ ಅಂತ ಹೇಳಿ ನಿನ್ನೆ ಮಂಡ್ಯ ಸಭೆ ಮಾಡಿದ್ದೀವಿ, ರಾಜ್ಯ ಪ್ರವಾಸ ಮಾಡಿದ್ದೀವಿ ಸರ್. ಶುರು ಮಾಡಿ ಸದ್ಯದಲ್ಲೇ ಶುರು ಮಾಡ್ತಾರೆ. ಸಂಘಟನೆ ದೃಷ್ಟಿಯಿಂದ ನಾನು ಸಹ ರಾಜ್ಯಾದ್ಯಂತ ಪ್ರವಾಸಕ್ಕೆ ಸಮಯ ನಿಗದಿ ಮಾಡಬೇಕು ಅಂತ. ಥ್ಯಾಂಕ್ ಯು.